ದಕ್ಷಿಣ ಶಿವಯೋಗಿಗಳ ವಿರಚಿತವಾದ ಜ್ಞಾನ ಶತಕ ಎನ್ನುವ ಗ್ರಂಥದ 50ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯ ಶ್ಲೋಕದಲ್ಲಿ ಜ್ಞಾನಿ ಯಾವ ಕಾಲಕ್ಕೂ ಕೂಡ ಮೂರ್ತಿ ಪೂಜಾದಿಗಳನ್ನ ಮಾಡಲು ಆತನಿಗೆ ಸಮ್ಮತವಿಲ್ಲ, ಆತ ಒಪ್ಪಿಗೆ ಇಲ್ಲ. ಕಾರಣ ಏನು ಅಂದ್ರೆ ನಿನ್ನೆ ದಿನ ಹೇಳಿದ್ರು, ಮೂಢರಿಗೆ ನಿಸ್ತಾರ್ಥ ದಶೆಯಿಂದ ಶಿಲೆಯಲ್ಲಿ ಮಾಡಿಯರನ್ನು. ತನ್ನ ತಾನು ತಿಳಿಯಲಾರದಂತ ಅಜ್ಞಾನಿಗಳೆಲ್ಲ ಕುರಿತು ಮೂರ್ತ್ಯಾದಿ ದೇವತೆಗಳನ್ನ ಸೃಷ್ಟಿಸಿ ಮಾಡಿದಂತ ಒಂದು ನೇಮ ಅಜ್ಞಾನಿಗಳೆಲ್ಲ ಕುರಿತು ವಿನಃ ದ್ವೈತಿಗಳಾದವರ ತಿಳುವಳಿಕೆಗೂ ಅದ್ವೈತವಾದಿಗಳ ತಿಳುವಳಿಕೆಗೂ ಬಹಳ ತಾರತಮ್ಯ ಇದೆ, ಹೆಚ್ಚು ಕಡಿಮೆ ಇದೆ, ಏನಿದೆ ಅನ್ನುವಂಥದ್ದನ್ನ ನಿನ್ನೆ ಹೇಳಿದ್ರು. ಇವತ್ತು ಜ್ಞಾನಿಯು ಶಿವನನ್ನು ಪರಿಪೂರ್ಣನೆಂದು ಅರಿತಿರುತ್ತಾನೆ. ಒಬ್ಬ ಆತ್ಮಜ್ಞಾನಿ ಪರಮಾತ್ಮನನ್ನ ಹೇಗೆ ತಿಳಿದುಕೊಂಡಿದ್ದಾನೆ ಅಂದ್ರೆ, ಆ ಪರಬ್ರಹ್ಮ ಅಥವಾ ಪರಮಾತ್ಮ ಪರಿಪೂರ್ಣ. ಹೇಗೆ ಅಂದ್ರೆ, ಕತಿಚಿತ್ ಸಮಿತ್ ಆತ್ಮ ಲೋಹ ಮೂರ್ತೌ ಕತಿಚಿತ್ ಮಾನಸ ಕೂರ್ತ ಮೂರ್ಧ ಮಧ್ಯೆ ಕತಿಚಿತ್ ವಿದು ಊರ್ಧ್ವತ ತ್ರಿಲೋಕ್ಯಾಂ ವಯಂ ಈಶ ನಹಿ ಯತ್ರ ತಂ ನ ವಿದ್ಯಾ ಅಂತ ಹೇಳ್ತಾ ಬಂದ್ರು. ಕಾರಣ ಕತಿಚಿತ್ ಸುಮಿತ್ ಅಶ್ಮಲೋಹ ಮೂರ್ತೌ ಅಂದ್ರೆ ಕತಿಚಿತ ಅನ್ನುವಂತ ಶಬ್ದ ಸಂಸ್ಕೃತದಲ್ಲಿ ಆದರೆ ಕನ್ನಡದ ಅರ್ಥ ಕೆಲವರು. ಸಮಿತ ಅಂದ್ರೆ ಸಂಸ್ಕೃತ, ಕಟ್ಟಿಗೆ ಅಂದ್ರೆ ಕನ್ನಡ. ಅಶ್ಮ ಅಂದ್ರೆ ಸಂಸ್ಕೃತ, ಕಲ್ಲು ಅಂದ್ರೆ ಕನ್ನಡ. ಲೋಹ ಅಂದ್ರೆ ಬಂಗಾರ, ಬೆಳ್ಳಿ, ತಾಮ್ರ ಮುಂತಾದವುಗಳು. ಮುಹೂರ್ತವು ಅಂದ್ರೆ ಪ್ರತಿಮೆಯಲ್ಲಿ ಅಂತ. ಕತಿಚಿತ್ ಅಂದ್ರೆ ಇನ್ನು ಕೆಲವರು. ಮಾನಸ ಅಂದ್ರೆ ಮನದಲ್ಲಿ, ಕೂರ್ಚ ಅಂದ್ರೆ ಭ್ರೂಮಧ್ಯದಲ್ಲಿ, ಮೂರ್ಧ ಮಧ್ಯೆ ಅಂದ್ರೆ ಬ್ರಹ್ಮರಂಧ್ರದಲ್ಲಿ, ಇನ್ನೂ ಕತಿಚಿತ್ ಕೆಲವರು ಊರ್ಧ್ವ ತೊಂದ್ರೆ ಮೇಲ್ಭಾಗದಲ್ಲಿ ಪರಮಾತ್ಮನಿದ್ದಾನೆಂದು ಅರಿತಿರುತ್ತಾರೆ. ವಯಂ ಅಂದ್ರೆ ನಾವುಗಳು, ಈಶಂ ಅಂದ್ರೆ ಪರಮಾತ್ಮನು, ತ್ರಿಲೋಕ್ಯಾಂ ಅಂದ್ರೆ ಮೂರು ಲೋಕಗಳಲ್ಲಿ, ಯತ್ರ ಅಂದ್ರೆ ಯಾವ ಸ್ಥಾನದಲ್ಲಿ, ನಹಿ ಅಂದ್ರೆ ಇಲ್ಲವೋ, ತಮ್ ಅಂಥ ಸ್ಥಾನವನ್ನ ನ ವಿದ್ವಂ ಅಂದ್ರೆ ಅರಿತಿರುವುದಿಲ್ಲ. ಕಾರಣ ಒಂದು ಶಿಲೆ, ಕಾಷ್ಟ, ಲೋಹಾದಗಳಿಂದ ಮಾಡಿದ ಪ್ರತಿಮೆಗಳಲ್ಲಿ ಪರಮಾತ್ಮನಿದ್ದಾನೆಂದು ಕೆಲವರು ತಿಳಿದಿರುತ್ತಾರೆ. ಕೆಲವರು ಮನೋಮಧ್ಯದಲ್ಲೇ ಪರಮಾತ್ಮನಿದ್ದಾನೆ, ಭೂಮಧ್ಯದಲ್ಲಿ ಪರಮಾತ್ಮ ಇದ್ದಾನೆ, ಬ್ರಹ್ಮರಂಧ್ರದಲ್ಲಿ ಪರಮಾತ್ಮನಿದ್ದಾನೆಂದು ಅರಿತಿರುತ್ತಾರೆ. ಇನ್ನು ಕೆಲವರು ಊರ್ಧ್ವ ಲೋಕದಲ್ಲಿ ಪರಮಾತ್ಮನಿದ್ದಾನೆಂದು ತಿಳಿದಿರುತ್ತಾರೆ. ನಾವು 3
ಲೋಕಗಳಲ್ಲಿ ಪರಮಾತ್ಮನು ಪೂರ್ಣನೆಂದು ತಿಳಿದಿರುತ್ತೇವೆ. ಯಾರೇ ಜ್ಞಾನಿಗಳು, ಅದ್ವೈತವಾದಿಗಳ ಸಿದ್ಧಾಂತ. ಅಂದರೆ ಅಂಧಶ್ರದ್ಧೆ ಅಂದ್ರೆ ಮೂಢ ನಂಬಿಕೆ ಉಳ್ಳವರಲ್ಲಿ ಕೆಲವರು ಮಣ್ಣಿನಿಂದಲೂ ಕಲ್ಲಿನಿಂದಲೂ ಕಟ್ಟಿಗೆಯಿಂದಲೂ ಬಂಗಾರ ಕಬ್ಬಿಣ ಕಂಚು ಮುಂತಾದ ಲೋಹಗಳಿಂದಲೂ ತಯಾರಿಸಿದ ಮೂರ್ತಿಗಳಲ್ಲಿ ದೇವರು ಇರುತ್ತಾನೆಂದು, ಆ ದೇವರು ನಮ್ಮ ಅಭಿಷ್ಟ ಫಲವನ್ನು ಕೊಡುತ್ತಾನೆಂದು ತಿಳಿದಿರುತ್ತಾರೆ. ಕೆಲವರು ಹೇಗೆ ತಿಳ್ಕೊಂಡಾರಂದ್ರೆ ಈ ಪ್ರಕಾರವಾಗಿ ಆಯಾ ಲೋಹಗಳಿಂದ ಮಾಡಿದಂತ ಮೂರ್ತಿಗಳಲ್ಲಿ ದೇವರೇ ಇದ್ದಾನೆಂದು ತಿಳಿದು ಆ ದೇವರು ನಮ್ಮ ಇಷ್ಟ ಫಲಗಳನ್ನು ಕೊಡುತ್ತಾನೆಂದು ಕೆಲವರು ತಿಳಿದುಕೊಂಡರು ಜಗತ್ತಿನಲ್ಲಿ. ಇವರಿಗಿಂತ ಸ್ವಲ್ಪ ಮೇಲ್ಮಟ್ಟದಲ್ಲಿ ಇದ್ದವರು ಅವರೇನ್ ಹೇಳ್ತಾರೆ, ಕಟ್ಟಿಗೆ ಕಲ್ಲು ಲೋಹ ತಾಮ್ರಗಳಿಂದ ಮಾಡಿದ ಮೂರ್ತಿಗಳಲ್ಲಿ ದೇವರಿಲ್ಲ. ಎಲ್ಲಣ ಅಂತ ಹೇಳಿದ್ರೆ ಮನಸ್ಸಿನಲ್ಲಿಯೇ ಮಹಾದೇವನಿದ್ದಾನೆ, ಮನಸ್ಸಿನಲ್ಲಿ ಪರಮಾತ್ಮ ಇದ್ದಾನೆ ಅಂತ ಅವರು. ಇನ್ನು ಕೆಲವರು ಇಲ್ಲ, ಮನಸ್ಸಿನಲ್ಲಿ ಪರಮಾತ್ಮ ಇಲ್ಲ, ಆ ಯಾವ ಭೂಮಧ್ಯ ಅಂದ್ರೆ ಎರಡು ಹುಬ್ಬಿನ ನಡುವೆ ಜ್ಯೋತಿ ಸ್ವರೂಪವಾಗಿ ಪರಮಾತ್ಮನಿದ್ದಾನೆ. ಯಾವ ಸ್ತ್ರೀಯರು ಸುಮಂಗಲಿಯರು ಕುಂಕುಮವನ್ನು ಧರಿಸುವಂತ ಭೂಮಧ್ಯದಲ್ಲಿ ಪರಮಾತ್ಮನಿದ್ದಾನೆ. ಇನ್ನು ಕೆಲವರು ಶುರು ಮಧ್ಯಭಾಗವಾದ ಬ್ರಹ್ಮರಂಧ್ರದಲ್ಲಿ ಪರಮಾತ್ಮನು ಇದ್ದಾನೆ. ಈ ರೀತಿ ಕೆಲವು ಮಂದಿ, ಬೇರೆ ಬೇರೆ ಕೆಲವರು ಪರಮಾತ್ಮನು ಈ ಲೋಕದಲ್ಲಿರುವುದಿಲ್ಲ. ಪರಮಾತ್ಮ ಅಂದ್ರೆ ಅವನು ಈ ಲೋಕದಲ್ಲಿ ಇರುವವನಲ್ಲ. ಎಲ್ಲಿದ್ದಾನೆ ಅಂದ್ರೆ ಮೇಲಣ ಲೋಕದಲ್ಲಿ, ಕೈಲಾಸದಲ್ಲಿ. ಆ ದೇವರು ಮಳೆ ಬೆಳೆ ಮುಂತಾದ ಸೌಕರ್ಯಗಳನ್ನು ಎಲ್ಲಿ ಅಂದ್ರೆ ಮೇಲೆ ಇದ್ದು, ಈ ಲೋಕದಲ್ಲಿ ಅಲ್ಲ ಮೇಲೆ ಲೋಕದಲ್ಲಿದ್ದು ಈ ಲೋಕದವರೆಗೆ ಕಾಲ ಕಾಲಕ್ಕೆ ಮಳೆ ಬೆಳೆ ಮುಂತಾದ ಸೌಕರ್ಯಗಳನ್ನ ಆತ ಒದಗಿಸಿ ಕೊಡುತ್ತಾನೆ. ಅದಕ್ಕೆ ಕೆಲವು ಜನ ಹೇಳ್ತಾರೆ, ಮಳೆ ಬಂತು ಅಂದ್ರೆ ಪರಮಾತ್ಮ ಇದ್ದಾನಪ್ಪ, ನಿಂತು ಅಂದ್ರೆ ಪರಮಾತ್ಮ ದಯಪ್ಪ ಅಂತ ಹೇಳ್ತಾರೆ. ಇವರೆಲ್ಲರೂ ಅಂಧಕರು. ಒಂದು ಅಂಧಕರು ಅಂದ್ರೆ ಮೂಢ ನಂಬಿಕೆ ಉಳ್ಳವರು. ಕಾರಣ ಕರು ಆನೆಯನ್ನ ಮುಟ್ಟಿಕೊಂಡು ಅಂಧಕರು, ಕುರುಡರು ಆನೆಯನ್ನ ಮುಟ್ಟಿಕೊಂಡು ಬಹುವಿಧದಿ ಆನೆಯನ್ನ ನಿಶ್ಚಯಿಸಿದಂತೆ ದೇವರ ಸ್ವರೂಪವನ್ನು ಸಹ ಬಗೆ ಬಗೆಯಾಗಿ ನಿಶ್ಚಯಿಸಿಕೊಂಡಿರುತ್ತಾರೆ. ಅಂದರೆ ಯಥಾರ್ಥವಾದ ಯಥಾರ್ಥವಾಗಿ ಅವರು ತಿಳಿದುಕೊಂಡಿರುವುದಿಲ್ಲ. ಇವರೆಲ್ಲರೂ ಶುದ್ಧವಾದ ದ್ವೈತಿಗಳು. ಇವರೆಲ್ಲ ಏನ್ ಕರಿತಾರಮ್ಮ, ದ್ವೈತಿಗಳು ಅಂದ್ರೆ ಭೇದವಾದಿಗಳು ಅಂತ. ನಾವು ತಿಳಿದುಕೊಂಡಿರುವುದೇನೆಂದರೆ
ಮೂರು ಲೋಕಗಳಲ್ಲಿ ಪರಮಾತ್ಮನು ಇಲ್ಲದ ಜಾಗವೇ ಇಲ್ಲವೆಂದು ತಿಳಿದುಕೊಂಡಿದ್ದೇವೆ. ಅದ್ವೈತಗಳ ಸಿದ್ಧಾಂತ ಮೋಕ್ಷ ಮಾರ್ಗದ ಸಿದ್ಧಾಂತ ಏನಾದಂದ್ರೆ ಎಲ್ಲ ಕಡೆ ಸರ್ವಾಂತರ್ಯಾಮಿಯಾಗಿ ಆ ಪರಮಾತ್ಮನಿದ್ದಾನೆ. ಅಂಧಕರು ಆನೆಯನ್ನು ಮುಟ್ಟಿ ಅಂತ ಹೇಳಿದಾಗ ಮೊದಲೆಲ್ಲ ನಿಮ್ಗೆ ಹೇಳಿವಿ, ಮತ್ತೊಂದ್ಸಲ ಹೇಳದೀಗ. 6 ಜನ ಕುರುಡರೆಲ್ಲರೂ ಸೇರಿ ದಾರಿ ಹಿಡಿದು ಹೋಗುವಂತ ಸಂದರ್ಭದಲ್ಲಿ ಒಂದು ಆನೆ ಅನ್ನುವಂಥದ್ದು ಮಲಗಿತ್ತು. ಆ ಮಲಗಿದ ಆನೆಯನ್ನ ಕುರುಡರು ಮುಟ್ಟಿ ನೋಡುವ ಅವಕಾಶ ಸಂದರ್ಭ ಬಂದಿತ್ತು. ಆ ಸಂದರ್ಭದಲ್ಲಿ ಒಬ್ಬ ಕುರುಡ ತನ್ನ ಕೈಯಿಂದ ಆನೆಯ ಮೇಲಿನ ಹೊಟ್ಟೆಯನ್ನ ಮುಟ್ಟಿದಾಗ ಇನ್ನೊಬ್ಬ ಆನೆಯ ಕಾಲನ್ನ ಮುಟ್ಟಿದ, ಇನ್ನೊಬ್ಬ ಆನೆಯ ಬಾಲವನ್ನೇ ಮುಟ್ಟಿದ, ಇನ್ನೊಬ್ಬ ಆನೆಯ ಸೊಂಡಿಲನ್ನೇ ಮುಟ್ಟಿದ. ಈ ರೀತಿಯಾಗಿ ಒಬ್ಬೊಬ್ಬ ಅಂಧಕ ಆನೆಯ ಒಂದೊಂದು ಭಾಗವನ್ನ ಮುಟ್ಟಿದಾಗ 6 ಜನರ ಕುರುಡರಿಗೆ ಭಾವದಲ್ಲಿ ಆನೆಯ ಕಲ್ಪನೆ ಹೇಗಿದೆ ಅಂತ ಬಂತು ಅಂದ್ರೆ, ಹೊಟ್ಟೆಯನ್ನ ಮುಟ್ಟಿದ ಕುರುಡನಿಗೆ ಹೋ ಆನೆ ಎಂದರೆ ನಗಾರಿಯಂತಿರುತ್ತದೆ ಅಂದವ. ಇನ್ನೊಬ್ಬ ಕುರುಡ ಕಾಲನ್ನ ಮುಟ್ಟಿದ್ದ, ಅವನು ಆನೆ ಹೇಗಿರುತ್ತದೆ ಅಂದರೆ ಕಂಬದಂತಿರುತ್ತದೆ ಅಂತ ಅವನು ತಿಳ್ಕೊಂಡ. ಇನ್ನೊಬ್ಬ ಸೊಂಡಿಲನ್ನ ಮುಟ್ಟಿದ್ದ, ಅವನು ತಿಳ್ಕೊಂಡ ಆನೆ ಎಂದರೆ ಅದು ಯಾವಾಗಂದ್ರೆ ಒಣಕೆಯಂತೆ. ಒಣಕೆ ಯಾವುದೇ ಉಪಯೋಗ ಮಾಡುವಾಗ ಒಣಕೆ ನೋಡಿದ ಆ ಒಣಕೆ ಎಂತಿದೆ. ಇನ್ನೊಬ್ಬನು ಕಿವಿ ಮುಟ್ಟಿದ್ದ, ಆನೆ ಹೇಗಿರುತ್ತದೆ ಅಂದರೆ ಅದರ ಆಕಾರ ಮರದಂತೆ ಇರುತ್ತದೆ ಅಂದವ. ಮರ ಅಂದ್ರೆ ಗೊತ್ತಾಯ್ತಲ್ಲ, ಯಾವುದು ಕೇರುವುದು, ಮನೆ ಕಾಳನ್ನ ಕೇರುವಂತದಕ್ಕೆ ಮರ ಅಂತ ಕರಿತಾರೆ. ಯಾಕಂದ್ರೆ ಆನೆ ಕಿವಿ ಮರದಂಗಿರ್ತಾವು. ಆವಾಗ ಅವರು ಆನೆಯನ್ನ ಮುಟ್ಟಿದ್ದು ತಪ್ಪಂತಲ್ಲ, ಆನೆಯ ಒಂದೊಂದು ಭಾಗವನ್ನೇ ಮುಟ್ಟಿ ಒಂದೊಂದು ಪ್ರಕಾರವಾಗಿ ಆನೆಯನ್ನ ಭಾವಿಸಿದಂತೆ. ಕಾರಣ ಪೂರ್ಣವಾದ ಆನೆಯನ್ನ ಅವರು ನೋಡ್ಲಿಲ್ಲ ಅಂತ. ಒಬ್ಬ ಕುರುಡಗಾದರೂ ಕೂಡ ಪೂರ್ಣವಾದ ಆನೆ ಅಂತ ಗೊತ್ತಾಗಲ್ಲ ನೋಡ್ರಿ. ಆನೆ ಮುಟ್ಟಿಲ್ಲ ಅಂತಲ್ಲ, ಮುಟ್ಟ್ಯಾರ, ಮುಟ್ಟಿದ್ದೇ ಆನೆ ಅಂದ್ಬಿಟ್ರ ಅವ್ರು. ಎಲ್ಲವೂ ಸೇರಿ ಆನೆ ಅಂತ ಅನುಭವ ಆಗ್ಲಿಲ್ಲ. ಅದೇ ಪ್ರಕಾರವಾಗಿ ಷಣ್ಮತದವರು ಅನ್ನುವಂತ ಕೆಲವು ಮತವಾದಿಗಳು ಅವ್ರು ಏನ್ ಹೇಳ್ತಾರ ಜಗತ್ತಿನಲ್ಲಿ ಅಂದ್ರೆ, ಪರಿಪೂರ್ಣವಾದ ಪರಮಾತ್ಮನನ್ನ, ಸರ್ವಾಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನನ್ನ ಕೆಲವರು ಲೋಹಗಳಲ್ಲಿ ಮೂರ್ತಿ ರೂಪವಾಗಿದ್ದಾನಂತ ಕೆಲವು ಮಂದಿ ಹೇಳಿದ್ರು. ಕೆಲವು ಮಂದಿ ಮನಸ್ಸಿನಲ್ಲಿ ಆನ ಅಂತ ಅವ್ರು ತಿಳ್ಕೊಂಡ್ರು. ಭ್ರೂ ಮಧ್ಯದಲ್ಲಿ ಅಂತ ಕೆಲವು ಮಂದಿ, ಬ್ರಹ್ಮರಂಧ್ರದಲ್ಲಿ ಅಂತ ಕೆಲವು ಮಂದಿ. ಈ ರೀತಿ ಒಬ್ಬ ಪರಮಾತ್ಮನನ್ನ ಅನೇಕ ಪ್ರಕಾರವಾಗಿ ಅರಿತುಕೊಂಡವರು ಇವರು. ಪೂರ್ಣವಾದ ಪರಮಾತ್ಮನ ಜ್ಞಾನ ಇಲ್ಲ.
ಅಂದ್ರೆ ಇವರು ಕೂಡ ಕುರುಡರು ಆನೆ ಮುಟ್ಟಿ ನೋಡಿದಂತೆ ಅಜ್ಞಾನಿಗಳು ಆ ದೇವನನ್ನ ಮುಟ್ಟಿ ಹೀಗೆ ತಿಳಿದುಕೊಂಡವರು. ಅದಕ್ಕ ಕಾರಣ ಈಗ ನಾವು ಅಂಧಕರಂತೆ. ಯಾರೇ ನಾವು ಅಂದ್ರೆ ಅದ್ವೈತಗಳು ಅಂಧಕರಂತೆ ತಿಳಿದುಕೊಂಡಿಲ್ಲ. ಈ ವೇದಾಂತಗಳ ವೇದದಲ್ಲಿ ಪರಮಾತ್ಮ ಹೇಳಿದಂತ ಮಹಾವಾಕ್ಯದ ವಿಚಾರವಾಗಿ ನಾವು ಪರಮಾತ್ಮ ಎಲ್ಲಾ ಕಡೆ ಇದ್ದಾನೆ, ಪರಮಾತ್ಮ ಇಲ್ಲದ ಜಾಗವೇ ಇಲ್ಲ. ಅದಕ್ಕೆ ಹಿಂದೆ ಒಂದು ಕಥೆ ಹೇಳ್ತಾರ ಬಹಳ ಸ್ವಾರಸ್ಯಕರ. ಯಾರು ಅಂದ್ರೆ ಕನಕದಾಸ ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಚಿಕ್ಕಂದಿನಲ್ಲಿ ಶಾಲೆಯನ್ನ ಓದಲಿಕ್ಕೆ ಹೋಗ್ತಾ ಇದ್ದ. ಮೊದಲಿನ ಕಾಲದಲ್ಲಿ ದೈವತ್ವದ ಬಗ್ಗೆ, ದೇವರ ಬಗ್ಗೆ, ಧರ್ಮ ಕೀರ್ತಿಯ ಬಗ್ಗೆ ಬಹಳ ಚಂದ ಪಾಠಗಳಿದ್ದು ಮೊದಲ ಕಾಲದಲ್ಲಿ. ಅಲ್ಲಿರೋ ಪಾಠ ಅಂದ್ರೆ ಅಷ್ಟೇ ಪಾಠಗಳು ಮೊದಲು ಮಕ್ಕಳಿಗೆ. ಉಳಿದವೆಲ್ಲ ಸಾಮಾನ್ಯವಾಗಿ ಹೆಚ್ಚಿಗಿದ್ರು ಕೂಡ ವಿಶೇಷವಾಗಿ ಆ ಪಾಠಗಳಿದ್ದು. ಆವಾಗ ಗುರುಗಳು ಹೇಳಿದ್ರು ಸ್ಕೂಲಲ್ಲಿ ಎಲ್ಲಾ ಮಕ್ಕಳನ್ನ ಕೂಡಿಸಿ, ಮಕ್ಕಳೇ ನಾನು ನಿಮಗೆ ಒಂದೊಂದು ತಿನ್ನಲಿಕ್ಕೆ ಬಾಳೆಹಣ್ಣನ್ನ ಕೊಡುತ್ತೇನೆ. ಆದರೆ ಆ ಬಾಳೆಹಣ್ಣನ್ನ ನೀವು ಯಾರು ನೋಡದ ಜಾಗದಲ್ಲಿ, ಯಾರಿಗೂ ಕಾಣದಂತೆ ನೀವು ಹಣ್ಣನ್ನ ತಿಂದು ಬರಬೇಕು ಅಂತ ಹೇಳಿ ಎಲ್ಲರಿಗೂ ಒಂದೊಂದು ಹಣ್ಣು ಕೊಟ್ರು ನೋಡ್ರಿ. ಪಾಪ ಹುಡುಗರೆಲ್ಲ ಏನ್ ಮಾಡುದು ಅಂದ್ರೆ ಆ ಕಡೆ ಈ ಕಡೆ ಸ್ವಲ್ಪ ಯಾರಿಗ್ಯಾರು ಕಾಣ್ಲಾರ್ದಂತೆ ಒಬ್ಬನು ಮೈ ಮೇಲೆ ಅಂಗಿ ಬಿಚ್ಚಿ ಹಣ್ಣನ್ನ ಯಾರಿಗ್ ಕಾಣ್ಲಾರ್ದು ತಿಂದ. ಒಬ್ಬನು ಬ್ಯಾಗ್ನಾಗ ಮುಖ ಹಾಕೊಂಡು ಬಾಳೆಹಣ್ಣು ತಿಂದ. ಗೋಡೆ ಮರೆಗೆ ಒಬ್ಬನು ತಿಂದ, ಗಿಡದ ಮರೆಗೆ ಹೋಗಿ ಒಬ್ಬನು ತಿಂದ. ಆದ್ರೆ ಎಲ್ಲರೂ ಕ್ಷಣಾರ್ಧದಲ್ಲಿ ಹಣ್ಣನ್ನ ತಿಂದು ವಾಪಸ್ ಬಂದ್ರು. ಅದರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಕೈಯಲ್ಲಿ ಹಿಡಿದ ಬಾಳೆಹಣ್ಣನ್ನ ವಾಪಸ್ ತಗೊಂಡ್ ಬರ್ತಾ ಇದ್ದ. ಸ್ಕೂಲ್ ಒಳಗೆ ಬಂದ. ಗುರುಗಳು ಕೇಳಿದ್ರು, ಇಷ್ಟೆಲ್ಲಾ ಹುಡುಗರು ಹಣ್ಣು ತಿಂದು ಬಂದವ, ನೀನ್ ಯಾಕೆ ಹಣ್ಣು ತಿನ್ಲಿಲ್ಲ ಅಂತ. ಗುರುಗಳಿಗೆ ಆ ವ್ಯಕ್ತಿ ಉತ್ತರ ಕೊಟ್ಟ, ಗುರುಗಳೇ ನಾನು ತಿನ್ನಬೇಕಂತ ಬಹು ಆಸೆ ಇದೆ, ಹಸಿವಿನಿದೆ. ಆದ್ರೆ ನೀವೇನ್ ಹೇಳಿದ್ರಿ, ಯಾರು ಇರಲಾರದ ಜಾಗದಲ್ಲಿ ಹಣ್ಣನ್ನು ತಿನ್ಬೇಕಂತ ಹೇಳಿದ್ರಿ. ಅದೇ ಪ್ರಕಾರ ನಾನು ಶೋಧನೆ ಮಾಡಿದೆ. ಮತ್ತ ಪರಮಾತ್ಮ ಇಲ್ಲದ ಜಾಗನೇ ಇಲ್ಲಲ್ಲ, ಮತ್ತೆ ಪರಮಾತ್ಮ ನೋಡ್ತಾನ ಅಂತ ಹೇಳಿ ನಾವು ತಂದೆ ಅಂದ. ಇದು ಪರಿಪೂರ್ಣ. ಪರಮಾತ್ಮನ ಜಾಗನೇ ಇಲ್ಲ. ಅವಾಗ ಗುರುಗಳು ಹೇಳಿದ್ರು, ಇಲ್ಲ ನಿಮ್ ಮುಂದ ದೊಡ್ಡ ವ್ಯಕ್ತಿ ಆಗ್ತಿದ್ದಿ ಅಂತ ಆಶೀರ್ವಾದ ಮಾಡಿದ್ರು ಅಂತ ಒಂದು ಸಣ್ಣ ಕತೆ ಬರ್ತದ. ಆದ್ರೂ ಕೂಡ ಸಮಯ ಸಂದರ್ಭ ಅನುಸಾರವಾಗಿ ಬಾಲಕನ ಜ್ಞಾನ ಅದ್ಭುತ ಅಂತ ಅನಿಸ್ತು. ಆದ್ದರಿಂದ ಪರಮಾತ್ಮ ನಮಗೆ ಅನ್ಯವಾಗಿರುವುದಿಲ್ಲ. ಪರಮಾತ್ಮ ನನಗೆ ಬೇರೆಯಾಗಿಲ್ಲ. ಬೇರೆಯಾಗಿಲ್ಲ ಅಂತ ಯಾಕೆ ಹೇಳಬೇಕಾಗಿದರಂದ್ರೆ, ಪರಿಪೂರ್ಣ ಪರಮಾತ್ಮನೆಂದರೆ ಅವನು ಎಲ್ಲಾ ಕಡೆ ಇದ್ದಾನ.
ಎಲ್ಲಾ ಕಡೆ ಇರೋದಲ್ಲ ಅಲ್ಲದೆ ಆ ಪರಮಾತ್ಮನೇ ನಾನೇ ಆಗಿದ್ದೇನೆ. ಆ ಪರಮಾತ್ಮ ಎಲ್ಲರಲ್ಲಿ ಅಂದ್ರೆ ನನ್ನಲ್ಲಿಲ್ಲ ಅಂತ ಅರ್ಥ ಅಲ್ಲ. ನಾನು ಅನ್ಯನಲ್ಲ ಅಂದ್ರೆ ಆ ಪರಮಾತ್ಮನಿಗಿಂತ ನಾನು ಬೇರೆ ಅಲ್ಲ. ನಾವು ಬೇರೆ ಅಲ್ಲವೇ ಅಲ್ಲ ನೋಡ್ರಿ. ಆ ಪರಮಾತ್ಮನಿಗಿಂತ ಬೇರೆ ಅಲ್ಲ. ಯಾವುದಕ್ಕೆ ಬೇರೆ ಅಲ್ಲ ಅಂದ್ರೆ ದೇಹ ಬೇರೆ ಆದ ದೇಹದಲ್ಲಿರುವಂತ ಪರಬ್ರಹ್ಮ ಸ್ವರೂಪ ಏನದ ಆ ಪರಬ್ರಹ್ಮ ಸ್ವರೂಪ ಬೇರೆ ಇಲ್ಲ ಅಂತ, ಅದು ಒಂದೇ ಅಂತ ಪರಮಾತ್ಮನೇ ನಾನಿದ್ದೇನೆಂದು ತಿಳಿದುಕೊಂಡಿದ್ದೇನೆ. ಅರಿವೇ ಪರವೆಂದು ತಿಳಿಯುವುದಲ್ಲದೆ ತನ್ನನ್ನೇ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನವೆಟ್ಟರಸಲೇನುಂಟು ಕಾಣಿಸಲು. ನಿಜವನ್ನು ಹೇಳಿದ್ರ ಅವ್ರು. ನೀವೇ ಪರಮಾತ್ಮನಿದ್ದು ಬೇರೆ ಎಲ್ಲೋ ಇದ್ದಾನಂತ ತಿಳಿದರೆ ಅಲ್ಲಿ ನಿನಗೇನು ಕಾಣಿಸ್ತದ ಅಂದ್ರೆ ಪರಬ್ರಹ್ಮನ ಬಿಟ್ಟು ಇನ್ನೊಂದು ಕಾಣಿಸುವುದೇ ಇಲ್ಲ ಅಂದ್ರೆ ತೋರೋದೇ ಇಲ್ಲ ಅಂತ. ಆ ಕಾರಣದಿಂದ ನಮ್ಮಲ್ಲಿ ಪೂಜಕ ಭಾವವಿಲ್ಲ. ಪೂಜೆ ಮಾಡಿಸಿಕೊಳ್ಳುವನು ಒಬ್ಬನು, ಪೂಜಕ ಭಾವದಲ್ಲಿ ಪೂಜಿಸುವನು ಒಬ್ಬನು. ಎರಡು ದ್ವೈತ ಭಾವ ಇಲ್ಲ. ಕಾರಣ ಮೂರ್ತಿ ಪೂಜಾದಿಗಳು ಜರುಗುವುದಿಲ್ಲ. ಅವರ ಭಾವದಲ್ಲಿ ಇದು ಜರುಗುವುದಿಲ್ಲ ಅಂದ್ರೆ ಅವರ ಭಾವದಲ್ಲಿ ಈ ವಿಷಯ ಬಂದು ಹೋಗುವುದಿಲ್ಲ. ನಾನು ಯಾವುದೋ ಪೂಜೆ ಮಾಡ್ಲಿಲ್ಲ, ನಾನು ಎಲ್ಲೋ ಒಂದ್ ಕಡೆ ಏನೋ ಮಾಡ್ಲಿಲ್ಲ, ಅಥವಾ ಯೋಗವನ್ನ ಮಾಡ್ಲಿಲ್ಲ, ಭ್ರೂ ಮಧ್ಯದಲ್ಲಿ ಹೋಗಕ್ಕ ಬ್ರಹ್ಮರಂಧ್ರಕ್ಕೆ ಹೋಗ್ಬೇಕಂತ ವಿಚಾರ ಇಲ್ಲ, ದೇವರ ಸ್ಥಾನಕ್ಕೆ ಹೋಗಿ ಪೂಜಾದಿಗಳು ಮಾಡ್ಬೇಕಂತ ಇಲ್ಲ. ಯಾಕ ಭಾವನೆಗಳಿಲ್ಲ ಅಂದ್ರೆ ತಾನೇ ಪರಮಾತ್ಮ. ಅದರಿಂದ ಹರಿ ಹರಾದಿ ದೇವತೆಗಳೆಲ್ಲವೂ ಮತ್ತು ಆ ದೇವತೆಗಳು ಕೊಡುವ ಫಲಗಳೆಲ್ಲವೂ ಮಿಥ್ಯಾ ಕಲ್ಪಿತವೆಂದು ಅರಿದಿರುತ್ತೇವೆ. ದೇವತೆಗಳು ಕೂಡ ಮಿಥ್ಯಾ. ದೇವತೆಗಳ ಮಿಥ್ಯಾ ಆದ್ಮೇಲೆ ಅವರು ಕೊಡುವ ಫಲಗಳು ಕೂಡ ಮಿಥ್ಯಾ. ಕಾರಣ ಮಿಥ್ಯಾ ಅಂದ್ರೆ ಹೇಗೆ ಅಂತ ವಿಚಾರ ಮಾಡಿದ್ರೆ ಪೂರ್ಣವಾಗಿ ಸದಾ ಕಾಲ ಇರುವಂತ ಆನಂದವನ್ನ ಕೊಡುವಂತ ಶಕ್ತಿ ಆ ದೇವತೆಗಳಿಗೆ ಇಲ್ಲ. ಪೂರ್ಣವಾದ ಆನಂದ. ಪೂರ್ಣ ಫಲ ಯಾವುದು ಅಂದ್ರೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯೇ ಪೂರ್ಣ ಫಲ ಅಂತ. ದೇವತೆಗಳು ಕೊಡುವಂತ ಫಲ ಅಪೂರ್ಣವಾದ ಫಲ. ಮಿಥ್ಯಾ ಅಂತ ಯಾವ್ದು ಕರ್ತೀವಿ, ಯಾವಾಗಲೂ ಇರೋದಿಲ್ಲ ಅಂತ. ಅವರು ಕೊಟ್ಟಂತ ಫಲಗಳು ಯಾವಾಗಲೂ ಇರೋವಲ್ಲ, ನಾಶ ಆಗೇ ಒಂದಿಲ್ಲ ಒಂದಿವ್ಸ. ಅಂದಾಗ ದೇವತೆಗಳೇ ಅಪೂರ್ಣ. ಆ ಅಪೂರ್ಣವಾದ ದೇವತೆಗಳು ಕೊಟ್ಟಂತ ಫಲಗಳು ಕೂಡ ಶಾಶ್ವತವಾದವಲ್ಲ ಅಂತ ಇವರು ತಿಳ್ಕೊಂಡ ಮೇಲೆ ಇಂಥ ಭಾವನೆಯಲ್ಲಿ ಇರುವ ಅದ್ವೈತಗಳಾದ ನಾವು ಈ ಭಾವನೆಯಲ್ಲಿ ಸ್ಥಿತಿಯನ್ನ ನಿಂತಂತ ವ್ಯಕ್ತಿಗಳು ನಾವು ಅಂದ್ರೆ ಅದ್ವೈತಗಳು. ಮತ್ತೆ ಈಗ ಯಾವ ದೇವರನ್ನು ಪೂಜಿಸಬೇಕು, ಯಾವ ದೇವರನ್ನು ಪೂಜೆ ಮಾಡ್ಬೇಕಮ್ಮ? ಈಗ ತನಗಿಂತ ಭಿನ್ನವಾದ ಇನ್ನೊಬ್ಬ ದೇವ ಆನಂದ್ರೆ ಆತನ ಪೂಜಿಸಿ
ಧ್ಯಾನಿಸಿ ಚಿಂತಿಸಿ ಅದರ ಫಲವನ್ನ ತಾನು ಬೇಡಿ ಅದು ಭೋಗಿಸುವಂತ ಸಂದರ್ಭ ಇದ್ದವರು ಮಾತ್ರ ಇದನ್ನ ಮಾಡಬೇಕು. ಆತ್ಮನಿಗೆ ಯಾವ ಭೋಗ ಇಲ್ಲ, ಯಾವ ಭಾಗ್ಯ ಇಲ್ಲ, ಅವನಿಗೆ ಜನನಿಲ್ಲ, ಮರಣಿಲ್ಲ, ಹಸಿವಿಲ್ಲ, ತೃಷ ಇಲ್ಲ, ಮನ ಬುದ್ಧಿ ಚಿತ್ತ ಅಹಂಕಾರ ಇಲ್ಲ, ಮಮಕಾರ ಇಲ್ಲ. ಯಾವಾಗಲೂ ನಿರ್ಮೋಹಿಯಾಗಿ ಈ ಜಗತ್ತಿನಲ್ಲಿ ಶಾಂತ ಚಿತ್ತದಿಂದ ಇರುವಂತ ಜ್ಞಾನಿಗಳು, ಅಂಥ ಜ್ಞಾನಿಗಳನ್ನ ಜಗತ್ತು ಪೂಜಿಸಬೇಕು ವಿನಃ ಆದರೆ ಜ್ಞಾನಿ ಜಗತ್ತನ್ನ ಎಂದು ಪೂಜಿಸುವುದಿಲ್ಲ. ಕಾರಣ ಜಗತ್ತಿನಿಂದ ಅವನಿಗೆ ಏನೆಂದು ಬಯಕೆ ಇಲ್ಲ. ಅಂದರೆ ವಿಗ್ರಹಾದಿಗಳನ್ನು ಪೂಜಿಸಲು ನಾವು ಅಧಿಕಾರಿಗಳಲ್ಲ ಅಂತ ನೋಡ್ರಿ. ಯಾರು ಅಧಿಕಾರಿಗಳು ಇದಕ್ಕಂದ್ರೆ ದ್ವೈತವಾದಿಗಳು ವಿಗ್ರಹಗಳನ್ನ ದೇವತೆಗಳನ್ನ ಪೂಜಿಸಲು ಅವರ ಅಧಿಕಾರಿಗಳು. ಅವ್ರ ಅಧಿಕಾರಿಗಳು. ಅಧಿಕಾರಿ ಅಂದ್ರೆ ಮೊದಲೇ ಹೇಳಿವಮ್ಮ, ವ್ಯಾಪಾರ ಮಾಡಕ್ಕೂ ಒಬ್ಬ ಅಧಿಕಾರಿ ಬೇಕು. ಒಂದು ಕುಟುಂಬವನ್ನ ನಡೆಸಿಕೊಂಡು ಒಬ್ಬ ಅಧಿಕಾರಿ ಅಂತ ಕರಿತೀವಿ. ಅಂದ್ರೆ ಅರ್ಥಾತ್ ಇನ್ನೂ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಮನುಷ್ಯರು ಅಂತ ಮಾನವ ದೇಹವನ್ನ ತೊಟ್ಟಂತ ನಾವುಗಳೆಲ್ಲರೂ ಕೆಲವು ವಿದ್ಯೆಗೆ ಅನುಗುಣವಾಗಿ ಉದ್ಯೋಗವನ್ನ ಹುಡುಕಿ ಹೋಗುವ ಸಂದರ್ಭದಲ್ಲಿ ಆ ಉದ್ಯೋಗದ ಸಮಯದಲ್ಲಿ ನಮಗೆ ಏನು ಮಾಡ್ತಾನೆ, ಇಂಟರ್ವ್ಯೂ ಮಾಡ್ತಾರೆ, ಸಂದರ್ಶನ. ಆ ಸಂದರ್ಶನ ಸಮಯದಲ್ಲಿ ಒಬ್ಬ ಯುವಕ ತನ್ನ ಸರ್ಟಿಫಿಕೇಟ್ ಅನ್ನ ವಿದ್ಯಾರ್ಹತೆಯ ಕಾಗದಗಳನ್ನ ಕೈಯಲ್ಲಿ ಹಿಡಿದುಕೊಂಡು ಹೋದ. ಎಲ್ಲಿಗೆ ಅಂದ್ರೆ ಆತ ಸೈನಿಕರ ಭರ್ತಿಗಾಗಿ. ಆ ಸೈನಿಕರ ಭರ್ತಿಗೆ ಹೋದಂತ ಸಂದರ್ಭದಲ್ಲಿ ಸೈನಿಕರು ಏನ್ ಮಾಡ್ತಾರಂದ್ರೆ ಆತನ ದೇಹದ ದಾರ್ಢ್ಯತೆಯನ್ನ ಪರೀಕ್ಷೆ ಮಾಡ್ತಾರೆ. ಮೊದಲು ದೇಹ ದಾರ್ಢ್ಯತೆ. ಹಲೋ, ಅಂಗ ವಿಕಲನೂ ಆಗಿರದೆ ಪೂರ್ಣಾಂಗಿಯಾಗಿ ಆತ ದಪ್ಪ ಎದೆಎಳತೆಯಿಂದ ದೇಹದಿಂದ ಬಲಿಷ್ಠನಾದವನಿಗೆ ಆ ಒಂದು ಸೈನಿಕ ಹುದ್ದೆಯಲ್ಲಿ ಒಂದು ಉದ್ಯೋಗವನ್ನು ಕೊಡ್ತಾರೆ. ಇನ್ನೊಂದು ಪೊಲೀಸ್ ಅನ್ನುವಂತ ಉದ್ಯೋಗವನ್ನ ಓದಂತ ವ್ಯಕ್ತಿಗೆ ಅಲ್ಲಿ ಅವನ ಎತ್ತರವನ್ನ ಎದೆಎಳತೆಯನ್ನ ಯಾವ ಆರ್ಮಿಯಲ್ಲಿರುವಂತ ಸ್ವಲ್ಪ ವ್ಯತ್ಯಾಸದಿಂದ ಇವನ ಪರೀಕ್ಷೆಯನ್ನ ಮಾಡಿ ಅದಕ್ಕೆ ಯೋಗ್ಯವಾಗಿ ಅಧಿಕಾರಿಯಾಗಿದ್ರೆ ಅವನಿಗೆ ಪೊಲೀಸ್ ಉದ್ಯೋಗ ಕೊಡ್ತಾರೆ. ಆರ್ಮಿಯಲ್ಲಿ ಅಷ್ಟೇ ಅದಕ್ಕೆ ಅಧಿಕಾರಿಯಾಗಿದ್ನಂದ್ರೆ ಸೈನಿಕರಲ್ಲಿ ಉದ್ಯೋಗವನ್ನು ಕೊಡ್ತಾರೆ. ಇನ್ನೂ ಕೆಲವು ಜನ ವ್ಯಕ್ತಿಗಳು ಯಾವ FDC SDC ಅನ್ನುವಂತ ಉದ್ಯೋಗವನ್ನ ಹುಡುಕಿ ಹೋದಾಗ ಆ ಸಂದರ್ಶನದಲ್ಲಿ ಆ ವ್ಯಕ್ತಿಯ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ಗಮನ ಕೊಡ್ತಾರೆ.
ಅವನ ಅಭ್ಯಾಸ ಇಲ್ಲಿವರೆಗೆ ಮಾಡಿದ್ದಾನೆ. ಅವನನ್ನ ದೇಹ ದೃಷ್ಟಿಯನ್ನು ನೋಡುವುದಿಲ್ಲ. ದೇಹದ ಉದ್ದಾಳತೆಯನ್ನ ಹೆಚ್ಚಿಗೆ ಗಮನ ಕೊಡೋದಿಲ್ಲ. ಆ ಉದ್ಯೋಗಿಗೆ ಬುದ್ಧಿ ಎಷ್ಟಾದಂತ ವಿಚಾರ ಮಾಡ್ತಾರೆ. ಇಲ್ಲಿ ಬುದ್ಧಿ ಇದ್ದವನೇ ಅಧಿಕಾರಿ ಆಗ್ತಾನೆ ನೋಡ್ರಿ. ಈ ರೀತಿ ಒಂದೊಂದು ಉದ್ಯೋಗಕ್ಕೆ ಒಬ್ಬೊಬ್ಬ ಅಧಿಕಾರಿ ಹೇಗೆ, ಅದರಂತೆ ಇಲ್ಲಿಯೂ ಕೂಡ ಅಧಿಕಾರಿಗಳು ಯಾರು ಅಂದ್ರೆ ಜಡ ಬುದ್ಧಿಯುಳ್ಳವರು ಅಧಿಕಾರಿಗಳು. ಮೂರ್ತಿ ಪೂಜೆ ಮಾಡಕ ಯಾರಮ್ಮ ಅಧಿಕಾರ? ಜಡ ಬುದ್ಧಿ, ಆತ್ಮಜ್ಞಾನ ಇಲ್ಲ, ಸ್ವರೂಪ ಸಾಕ್ಷಾತ್ಕಾರ ಇಲ್ಲ, ಹಿಂದಿನ ಜನ್ಮದ ಪುಣ್ಯ ಇಲ್ಲ, ಆ ಪುಣ್ಯ ಇಲ್ಲದೆ ಪ್ರಯತ್ನ ಇಲ್ಲ, ಪ್ರಯತ್ನ ಇಲ್ಲದೆ ಸದ್ಗುರುವಿನ ಶೋಧನೆ ಇಲ್ಲ, ಸದ್ಗುರು ಶೋಧನೆಯಾದರೂ ಗುರುವಿನ ಕೃಪೆ ಆಗಿಲ್ಲ. ಇವೆಲ್ಲವನ್ನ ವಿಚಾರ ಮಾಡಿಕೊಂಡಾಗ ಇಲ್ಲಿ ಅಧಿಕಾರಿ ಯಾರಮ್ಮ ಮೂರ್ತಿ ಪೂಜೆ ಮಾಡೋದಕ್ಕಂದ್ರೆ ಸುಳ್ಳಲ್ಲ, ಆದರೆ ಜ್ಞಾನವನ್ನ ಪಡೆಯಬೇಕೆಂಬವನು ಅಧಿಕಾರಿ ಅಲ್ಲ. ಮಿಲಿಟರಿ ಸೇರ್ಬೇಕಂದ್ರೆ ಇವರೆಲ್ಲ ಅಧಿಕಾರಿಗಳಲ್ಲ. ಇಲ್ಲಿ ಹ್ಯಾಂಡಿಕ್ಯಾಪ್ಟ್ ಇದನ್ನು ಕೊಡ್ತಾರ ಉದ್ಯೋಗ, ಸರ್ಕಾರಿ ನೌಕರಿ. ಆದ್ರೆ ಆರ್ಮಿ ಸೆಲೆಕ್ಷನ್ ಹೋದ್ರೆ ರಿಜೆಕ್ಟ್ ಮಾಡ್ತಾರೆ. ಒಳ್ಳೆ ದೃಷ್ಟಿ ಇತ್ತು, ಹೈಟ್ ಇತ್ತು, ಎಲ್ಲಾ ಇತ್ತು ಅಂದ್ರೆ ಒಂದು ಚೂರು ವ್ಯತ್ಯಾಸ ಆದ್ರೆ ಕಳಿಸಿ ಬಿಡ್ತಾರಮ್ಮ ಅವ್ರು. ಯಾಕಂದ್ರೆ ಈ ಉದ್ಯೋಗಕ್ಕೆ ನೀನು ಅಧಿಕಾರಿ ಅಲ್ಲ. ಅದರಂತೆ ಮೋಕ್ಷವನ್ನ ಪಡೆಯುವಂತವನು ಇಲ್ಲೇ ಕೂತರೆ ಇವನು ಜ್ಞಾನಕ್ಕೆ ಅಧಿಕಾರಿಯಲ್ಲ. ಅದಕ್ಕಾಗಿ ಆ ಒಂದು ಶ್ಲೋಕದ ಕನ್ನಡದ ಅರ್ಥವನ್ನ ಹೇಗೆ ಮಾಡಿದ್ರು ಅಂದ್ರೆ, ಕೆಲರು ಪರಮಾತ್ಮ ತಾಂ ಕರ್ತ ಶಿಲೆ ಲೋಹಾದಿಗಳ ಮೂರ್ತಿಯಲ್ಲಿ, ಮೇಣಂದ್ರೆ ಮತ್ತೆ ಕೆಲರು ಮಾನಸ ಬುಕುಟಿಗಳಲ್ಲಿ ಅಂದ್ರೆ ಮನಸ್ಸಿನಲ್ಲಿ, ಮತ್ತ ಬುಕುಟಿಗಳಲ್ಲಿ ಅಂದ್ರೆ ಎರಡು ಕಣ್ಣಿನ ಉಬ್ಬಿನ ಮಧ್ಯದಲ್ಲಿ, ಕೆಲವು ಶಿರೋ ಮಧ್ಯದಲ್ಲಿ ಅಂದ್ರೆ ಶಿರ ಅಂದ್ರೆ ತಲೆ, ಮಧ್ಯ ಅಂದ್ರೆ ಬ್ರಹ್ಮರಂಧ್ರದಲ್ಲಿ, ಇನ್ನು ಕೆಲವರು ಇಲ್ಲೆಲ್ಲಾನ ಅವನು ಊರ್ಧ್ವ ಲೋಕದಲ್ಲಿ ಅಂದ್ರೆ ಬೇರೆ ಮೇಲೆ ಲೋಕದಲ್ಲಿ ಇರುವನೆನ್ನುತ್ತಾ ತಿಳಿವರು. ಬಳಿಕ ಅಂದ್ರೆ ಆಮೇಲೆ, ಅರಿಯೇ ಅಂದ್ರೆ ತಿಳಿದ ಮೇಲೆ, ಮೂಲೋಕದಲ್ಲಿರ್ಪ ಸರ್ವ ವಿಧದ ತಳಗಳಲ್ಲಿ ಪರಮಾತ್ಮನು ಇಲ್ಲದೆಯ ಸ್ಥಳವೇ ಇಲ್ಲ. ಸ್ಥಳ ಅಂದ್ರೆ ಒಂದೇ, ಜಾಗ ಅಂದ್ರೆ ಒಂದೇ. ಸಲೆ ಅಂದ್ರೆ ಚೆನ್ನಾಗಿ ತೋರುತ್ತೇನು ಎಲ್ಲಾ ಸ್ಥಳಗಳಲ್ಲೆಂದು. ನಮ್ಮ ದೃಷ್ಟಿಗೆ ಚೆನ್ನಾಗಿ ತೋರ್ತಾನೆ. ಹೆಂಗೆ ತೋರ್ತಾನೆ ಅಂದ್ರೆ ಎಲ್ಲಾ ಸ್ಥಳಗಳಲ್ಲಿ, ಎಲ್ಲಾ ಜಾಗದಲ್ಲಿ ಪರಮಾತ್ಮ ಎಲ್ಲಿಲ್ಲಮ್ಮ, ಎಲ್ಲ ಕಡೆ. ಈ ರೀತಿ ನಾವು ನಿಶ್ಚಯಿಸಿ ತಿಳಿದಿರುವೆವು. ನಾವು ನಿಶ್ಚಯವನ್ನ ಮಾಡಿ ಅದಕ್ಕೆ ಬೇಕಾದಂತ ಜ್ಞಾನ ಮಾರ್ಗದ ಸುಶ್ರವಣಾದಿಗಳನ್ನ ಮಾಡಿ ಶ್ರವಣ ಮನನ ಮತ್ತು ನಿಧಿಧ್ಯಾಸಾದಿಗಳಿಂದ ನಾವು ವಿಚಾರ ಮಾಡಿದಾಗ ನಮಗೆ ಕಂಡದ್ದೇನಂದ್ರೆ, ನಾಶವಾದ ಜಗತ್ತಿನಲ್ಲಿ ಅವಿನಾಶಿಯಾಗಿರ್ತಕ್ಕಂತ ಪರಮಾತ್ಮ ಇದ್ದಾನೆ ಅಂತ ನಮಗ್ ಕಂಡಿತು. ಉಳಿದವ್ರಿಗೆ ಎಲ್ಲಿ ಕಾಣುತ್ತದಮ್ಮ? ಕಾಣಂಗಿಲ್ಲ. ಅದಕ್ಕಾಗಿ ಅವರು ಅದಕ್ಕೆ ಅಧಿಕಾರಿಗಳೇ ವಿನಃ ನಾವು ಇದಕ್ಕೆ ಅಧಿಕಾರಿಗಳಲ್ಲ. ಅದಕ್ಕೆ ಬಹಳ ಲಕ್ಷ್ಯ ಕೊಡ್ಬೇಕಮ್ಮ. ಏನಂದ್ರೆ
ವೇದಾಂತ ವೇದಾಂತವನ್ನ ಒಮ್ಮೆ ನುಡಿಯಬಹುದಂತ. ವೇದಾಂತಗಳನ್ನ ನುಡಿಲಿಕ್ಕೆ ಏನ್ ತೊಂದ್ರೆ ಇಲ್ಲ, ನುಡಿದಂತೆ ನಡೆ ಬರಬೇಕಾದ್ರೆ ಬಹಳ ಕಷ್ಟ ಅಲ್ಲ. ಅದಕ್ಕಾಗಿ ಈ ರೀತಿ ದೃಢ ಅಪರೋಕ್ಷ ಜ್ಞಾನವನ್ನ ಯಾರು ಮಾಡಿಕೊಂಡಿದ್ದಾರೆಯೋ ಜಗತ್ತಿನಲ್ಲಿ ಅವರೇ ನಿಜವಾದ ಜ್ಞಾನಿಗಳು, ಅವರೇ ಭಗವತ್ ಸ್ವರೂಪಿಗಳು, ಅವರೇ ಪರಬ್ರಹ್ಮ ಸ್ವರೂಪಿಗಳು, ಅವರೇ ಪರಮಾತ್ಮ ಸ್ವರೂಪಿಗಳು. ಈ ರೀತಿ ಹೇಳಿದ ಮೇಲೆ ವಿಗ್ರಹ ಪೂಜೆಗೆ ಜಡಬುದ್ಧಿ ಉಳ್ಳವರು ಮಾತ್ರ ಅಧಿಕಾರಿಗಳು ಅಂತ ಅರ್ಥ ಆಯ್ತು. ಆದರೆ ಅದ್ವೈತಗಳು ತಮಗೆ ವಿಗ್ರಹ ಆರಾಧನೆಗೆ ಅಧಿಕಾರವಿರುವುದಿಲ್ಲ, ನಾವು ಮಾಲೀಕ ಸೇವಕ, ಪರಮಾತ್ಮ ದೊಡ್ಡವ ನಾವು ಸಣ್ಣವ ಎಂಬ ಭಾವನೆ ನಮ್ಮಲ್ಲಿ ಇರುವುದಿಲ್ಲ. ಆ ಪರಮಾತ್ಮನೇ ನಮ್ಮ ಆತ್ಮ ಸ್ವರೂಪನಾದ್ದರಿಂದ ಅವನು ಇಲ್ಲದಿರುವ ಜಾಗವೇ ಇರುವುದಿಲ್ಲ. ಹೀಗೆ ಹೇಳಿದ ಮೇಲೆ ನಂತರ ಹರಿಹರಾದಿ ದೇವತೆಗಳು, ಆ ದೇವತೆಗಳು ಕೊಡುವ ಫಲಗಳು ಸಹ ಮಿಥ್ಯವು. ಮಿಥ್ಯ ಅಂದ್ರೆ ಕಲ್ಪಿತ ಅಂದ್ರವು. ಆದರೂ ಕೂಡ ಅನೇಕ ದೇವತೆಗಳು ಅನೇಕ ಜನರಿಗೆ ಪ್ರತ್ಯೇಕವಾಗಿ ಅವರವರ ಇಷ್ಟಾನುಸಾರ ಫಲಗಳನ್ನು ಕೊಟ್ಟಿರುವುದರಿಂದ ಆ ದೇವತೆಗಳು ಅವರು ಕೊಡುವ ಫಲಗಳು ಕಲ್ಪಿತವು, ಮಿಥ್ಯಾರೂಪ ಎಂಬುದು ಹೇಗೆ ಬಹಳ ಜನರ ಕಲ್ಪನೆ ಅದೇ. ಆ ದೇವರನ್ನ ಆ ದೇವರು ಸುಳ್ಳಂದ್ರೆ ಹಿಂದೆ ಇಂತಿಂತ ದೇವತೆಗಳು ಇಂಥವರಿಗೆ ಇಂಥದ್ದನ್ನ ಕೊಟ್ರು ಅಂತ ಪುರಾಣದಲ್ಲಿ ಅವ ಎಷ್ಟೋ ಕೀರ್ತನೆಗಳಲ್ಲಿ ಬರ್ತಾವ. ಇವೆಲ್ಲವೂ ಸುಳ್ಳೆ. ನೀವು ಹೇಳಿದ ಪ್ರಕಾರ ಇವೆಲ್ಲ ಸುಳ್ಳು ಅಂತ ಹೇಳ್ಬೇಕಾಯ್ತಲ್ಲ. ಸುಳ್ಳಾಗಿದ್ರೆ ಅವರಿಗೆ ಕೊಟ್ಟದ್ದು ನಿಜ ಆಗ್ಬಾರ್ದಾಗಿತ್ತು ಅಂತ ಇದು ಹೇಗೆ? ಇದು ಅಲ್ಲದೆ ಆ ಅನೇಕ ಜನ ಭಕ್ತರಿಗೆ ಪರಮಾತ್ಮನು ಪ್ರತ್ಯಕ್ಷವಾಗಿ ಕಾಣಿಸಿಕೊಂಡದ್ದು ನೀವು ತಿಳಿದಿರುವ ಪರಮಾತ್ಮನು ಅಥವಾ ಆ ದೇವತೆಗಳು ಬೇರೆಯೋ ಎಂಬ ಪ್ರಶ್ನೆಗೆ ಇಲ್ಲಿ ಪ್ರಶ್ನೆ ನೋಡಮ್ಮ ಹೆಂಗ್ ಮಾಡ್ತಾನೆ. ಪ್ರತ್ಯಕ್ಷವಾಗಿ ಪರಮಾತ್ಮನು ಪ್ರತ್ಯಕ್ಷವಾಗಿ ಕಾಣಿಸಿಕೊಂಡಿದ್ದು ಯಾರ್ಯಾರು ತಪಸ್ಸು ಮಾಡಿದ್ರು, ಆ ತಪಸ್ಸು ಮಾಡುವಂತ ಸಂದರ್ಭದಲ್ಲಿ ಅವರವರ ಭಕ್ತಿಗೆ ತಪಸ್ಸಿಗೆ ಅನುಗುಣವಾಗಿ ಪರಮಾತ್ಮನೇ ಪ್ರತ್ಯಕ್ಷನಾಗಿ ಅವರು ಕೇಳಿದ ಕೆಲವು ಫಲಗಳನ್ನ ಕೊಟ್ಟಿದ್ದಾನೆ ಅಂತ ಇದಾವ. ಅಂದಾಗ ಆ ಫಲಗಳನ್ನು ಕೊಟ್ಟ ಪರಮಾತ್ಮ ನೀವು ತಿಳಿದಂತ ಪರಮಾತ್ಮನು ಅದು ಬೇರೆ ಯಾವ ಇನ್ನೊಬ್ಬ ಪರಮಾತ್ಮನು ಎಂಬ ಪ್ರಶ್ನೆ. ಆದಾಗ ನಾವು ತಿಳಿದಿರುವ ಪರಮಾತ್ಮ ಒಬ್ಬನೇ. ಇವ್ರು ಹೇಳ್ತಾರ ಅವ್ರಿಗೆ ಫಲ ಕೊಟ್ಟ ಪರಮಾತ್ಮ ಬೇರೆ ಅಲ್ಲ, ನಾವು ತಿಳಿದುಕೊಂಡ ಪರಮಾತ್ಮ ಬೇರೆ ಅಲ್ಲ, ಒಬ್ಬನೇ. ಆದರೆ ಆಯಾ ಉಪಾಸಕರ ಅಭಿಷ್ಟದಂತೆ ಪ್ರತ್ಯಕ್ಷವಾಗಿ ಯಾರು ಯಾವ್ಯಾವ ರೀತಿ ಇಚ್ಛೆಯನ್ನ ಇಟ್ಟುಕೊಂಡು ಉಪಾಸನೆ ಮಾಡಿದ್ದಾರೋ ಅಂತವರಿಗೆ ಅವರವರ ಇಷ್ಟದಂತೆ ಪ್ರತ್ಯಕ್ಷನಾಗಿ ಫಲಗಳನ್ನ ಕೊಡ್ತಾನೆ.
ಕಾರಣ ಹಿಂದೆ ಎಷ್ಟೋ ಕಥೆಗಳಲ್ಲಿ, ಪುರಾಣಗಳಲ್ಲಿ, ಇತಿಹಾಸದಲ್ಲಿ ಬೇಡದವರಿಗೆ ಬೇಡದಂತ ವರವನ್ನ ಕೊಟ್ಟಂತವನು ಪರಮಾತ್ಮ ಅಂತ. ಕಾರ್ತಿವೀರ್ಯಾರ್ಜುನನಿಗೆ 1000 ಭುಜಗಳಿದ್ದಾಗ, 1000 ಭುಜ ಅಂದ್ರೆ 1000 ಕೈ ತೋಳುಗಳು. 2 ಕೈ ಇದ್ದವ್ರಿಗೆ ಎಷ್ಟೋ ಸಲ ಸೊಕ್ಕು ಬರ್ತದಮ್ಮ. ಅವನಿಗೆ ತಪಸ್ಸನ್ನ ಮಾಡಿ ಪರಮಾತ್ಮನಲ್ಲಿ ಏನ್ ಕೇಳಿದ ಅಂದ್ರೆ, ಪರಮಾತ್ಮ ನನಗೇನು ಬೇಕಾಗಿಲ್ಲ, ನನ್ನ ಭುಜಗಳು ಕುಣಿತಾ ಇದ್ದಾವೆ, ಆ ಭುಜಗಳನ್ನ ಸಮಾಧಾನ ಮಾಡಬೇಕಾಗಿದ್ರೆ ನಾನು ಯಾರ ಜೊತೆ ಆದರೂ ಹೋರಾಡಬೇಕು, ಅದಕ್ಕಾಗಿ ಒಬ್ಬ ವೈರಿಯನ್ನು ಕೊಡು ಅಂತ ಕೇಳಿದ. ಏನ್ ಕೇಳನು? ವೈರಿನ, ಶತ್ರುವನ್ನು ಕೊಡು. ಆವಾಗ ಪರಮಾತ್ಮ ತಥಾಸ್ತು ಅಂದ್ಬಿಟ್ನು. ಅಂದಾಗ ಇಂಥ ಎಲ್ಲವನ್ನ ಇಟ್ಟುಕೊಂಡು ನೋಡಿದಾಗ ಆ ಪರಮಾತ್ಮನ ಬೇರೆ, ನೀವು ತಿಳಿದ ಪರಮಾತ್ಮ ಬೇರೆ. ಅಂದ್ರೆ ಒಬ್ಬನೇ ಪರಮಾತ್ಮ, ಆದರೆ ಸಾಕಾರವಾಗಿರುವ ಪರಮಾತ್ಮ. ಅವನು ನಿರ್ಗುಣವಾಗಿರುವಂತ ಪರಮಾತ್ಮನ ನಾವು ತಿಳ್ಕೊಂಡ್ವಿ, ಸಗುಣದಿಂದ ಕೂಡಿರುವಂತ ಪರಮಾತ್ಮನ ನಾವು ತಿಳ್ಕೊಂಡ. ಸಗುಣದಲ್ಲಿ ಫಲಗಳನ್ನು ಕೊಡಕ್ ಬರ್ತದಮ್ಮ, ನಿರ್ಗುಣದಲ್ಲಿ ಕೊಡ್ಲಿಕ್ ಬರುದಿಲ್ಲ. ಕಾರಣ ಸಗುಣದಲ್ಲಿ ಕೊಡುವ, ತೆಗೆದುಕೊಳ್ಳುವ, ವ್ಯವಹಾರ ಮಾಡಲಿಕ್ಕೆ ದೇಹೀಯ ಇರ್ತದ. ದೇಹಕ್ಕೆ ಬೇಕಾಗಿರ್ತಕ್ಕಂಥ ಇಂದ್ರಿಯಾದಿಗಳಿರ್ತಾವ. ಕೈ ಆದಂದ್ರೆ ಕೊಡಕ್ ಬರ್ತದ, ಕೈ ಆದಂದ್ರೆ ತಗೊಳಕ್ ಬರ್ತದ. ಮಾತನಾಡಿದಂದ್ರೆ ಬಾಯಿ ಅದ, ನೋಡಿದನಂದ್ರೆ ನೇತ್ರ ಅದ, ಮುಟ್ಟಲಿಕ್ಕೆ ಸ್ಪರ್ಶ ಅದ. ಈ ಇಂದ್ರಿಯಾದಿಗಳಿದ್ದಾವಂದ್ರೆ ಅದು ಸಗುಣ ಅಂತ, ಅದು ನಿರ್ಗುಣ ಆಗೋದಿಲ್ಲ. ಸಗುಣ ಅಂದ್ರೆ ಆಕಾರ ಇರ್ತದ, ನಿರ್ಗುಣ ಅಂದ್ರೆ ಆಕಾರ ರಹಿತವಾಗಿರ್ತದ. ಈ ಉಪಾಸಕರು ತಿಳಿದುಕೊಂಡ ಪರಮಾತ್ಮನ ಫಲಗಳು ಪಡೆದುಕೊಂಡದ್ದು ಸಗುಣಾಕಾರದ ಪರಮಾತ್ಮನಲ್ಲಿ ವಿನಃ ನಿರಾಕಾರವಾದಂತ ಪರಮಾತ್ಮನ ಅಲ್ಲ. ಇದು ಕೂಡ ಪರಬ್ರಹ್ಮದಲ್ಲಿ ಕಲ್ಪಿತವೇ ಎಂಬುದೇ ನಮ್ಮ ಸಿದ್ಧಾಂತ. ಕಾರಣ ಆ ಪರಮಾತ್ಮನೇ ಭಾವಿಕರ ಭಾವನೆಗೆ ಅನುಸಾರವಾಗಿ ತೋರುವುದು ಸಹಜ ಎಂಬ ಉತ್ತರವನ್ನ ಮುಂದಿನ ಶ್ಲೋಕದಲ್ಲಿ ಹೇಳುತ್ತಾರೆ. ಅಂದ್ರೆ ಪರಮಾತ್ಮನು ಅವರವರ ಭಾವಕ್ಕೆ ಅವರವರ ತರನಾಗಿ ಇರುತ್ತೆಯೇನು ಆಶೆವನು ಅಂತ ಬರದ. ನಾವು ಯಾವ ಭಾವನೆಯಿಂದ ಪರಮಾತ್ಮನ ನೋಡುತ್ತೇವೆ ಅದೇ ಭಾವನೆಯಿಂದ ಅವನು ತೋರ್ತಾನ. ಅದು ಹೇಗೆ? ಒಬ್ಬ ಅನೇಕರ ಭಾವನೆಗೆ ಅನುಗುಣವಾಗಿ ತೋರುವುದು ಹೇಗೆ ಸಾಧ್ಯ ಅಂತಂದ್ರೆ ಅದು ಸಹಜ ಅಂದ್ರ ಇಲ್ಲ ತೋರ್ತಾನ ಅನ್ನುವ ಉತ್ತರವನ್ನ ಎಲ್ಲಿ ಹೇಳ್ತಾರಮ್ಮ ಈ ಮುಂದಿನ ಸೂತ್ರದಲ್ಲಿ ಹೇಳಲಿಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾರೆ. ಆ ಶ್ಲೋಕವೇ 51ನೇ ಶ್ಲೋಕ ಅಂತ ಅನಿಸ್ತದೆ. ಈ 50ನೇ ಶ್ಲೋಕ ಮುಗಿತು. ಅದೇ ರೀತಿಯಾಗಿ ಟೈಮ್ ಎಷ್ಟಾಯ್ತಮ್ಮ? 11:10. 11:10 ಆಯ್ತಾಯ್ತು. ಅದಕ್ಕೆ ಯಾವಾಗಲೂ ಕೂಡ ಸಗುಣಕ್ಕೂ ನಿರ್ಗುಣಕ್ಕೂ
ಬಹಳ ವ್ಯತ್ಯಾಸ. ಸಗುಣದಲ್ಲಿ ನಾವು ಬೇಡುವುದು ಮತ್ತು ಕೊಡುವ ವ್ಯವಹಾರ ನಡೀತದೆ. ನಿರ್ಗುಣದಲ್ಲಿ ನಿರಾಕಾರದಲ್ಲಿ ಅದು ಏನನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಅದು ನಿರಾಕಾರ ಅಂತ. ಒಂದೊಂದು ಸಲ ಒಂದೊಂದು ರೀತಿ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಾಗ ಒಂದು ರೀತಿಯ ಫಲಗಳಂತಕ್ಕಂಥದ್ದು ಪ್ರಾಪ್ತಿ ಆಗ್ತದೆ. ಆದರೆ ಆ ಫಲಗಳು ಶಾಶ್ವತವಾದ ಫಲಗಳಲ್ಲ. ಕಾರಣ ಕೆಲವೊಂದು ಸಲ ಒಂದು ನೀರಿನ ಮೇಲೆ ಒಂದು ದೋಣಿ ಹೋಗ್ತಿರ್ತದೆ ತೇಲಿ. ಆದರೆ ಆ ನೀರು ದೋಣಿ ಒಳಗೆ ಬರಲಾರದಂತ. ದೋಣಿ ನಮ್ಮ ನೀರಿನ ಮೇಲೆ ಹೊರಟದ, ಆದರೆ ನೀರು ದೋಣಿ ಒಳಗೆ ಬರಬಾರದು. ಒಂದ್ ವೇಳೆ ಬಂದ್ರೆ ಏನಾಗ್ತದಮ್ಮ ಅಂದ್ರೆ ದೋಣಿಯಲ್ಲಿ ಮುಳುಗಿ ಹೋಗ್ತದೆ. ದೋಣಿ ನೀರಿನಲ್ಲಿ ತೇಲುವಂತ ದೋಣಿ, ಆ ನೀರು ದೋಣಿಯ ಒಳಗಡೆ ಬಂದಾಗ ತೇಲುವಂತ ದೋಣಿ ಮುಳುಗಿ ಹೋಗ್ತದೆ. ಅದೇ ಪ್ರಕಾರವಾಗಿ ಈ ಜಗತ್ತಿನ ಯಾವ ಸಂಸಾರ ಅನ್ನುವಂತ ಸಮುದ್ರದಲ್ಲಿ ಹೋಗುತ್ತಿರುವಾಗ ಇದು ಒಂದು ಜನನ ಮರಣ ಸಂಸಾರದ ಸಮುದ್ರ. ಇದು ಅವರ ಬಾಳು ಕೂಡ ಹೀಗೆ ಅಂತ ಅರ್ಥ ಮಾಡಬೇಕು. ಕಾರಣ ಪಾರಮಾರ್ಥದಲ್ಲಿ ನಾವು ಹೋಗುವಂತ ಜ್ಞಾನ ಸಮುದ್ರದಲ್ಲಿ, ಸಂಸಾರ ಸಮುದ್ರದಲ್ಲಿ ನಾವು ತೇಲಿ ಹೋಗ್ಬೇಕಷ್ಟೆ. ತೇಲಿ ಹೋದ್ರೆ ಹಡಗನಲ್ಲಿ ಕುಂತು ಹಡಗು ಮುಳುಗದಂತೆ ತೇಲಿ ಹೋದ್ರೆ ದಡ ಮುಡ್ತೀವಿ ನಾವು. ಒಂದ್ ವೇಳೆ ದೋಣಿ ಒಳಗ ನೀರು ಬಂದ್ರೆ ಮುಳುಗೇ ಹೋಗ್ತೀವಿ ನಾವು. ಅದೇ ಕಾರಣದಿಂದ ನಾವು ಮೋಕ್ಷ ಮಾರ್ಗದಲ್ಲಿ ಹೋಗ್ಬೇಕಾಗ್ಯದ. ಮೋಕ್ಷ ಮಾರ್ಗದಲ್ಲಿ ಹೋಗಬೇಕಾಗಿತ್ತಂದ್ರೆ ನಾವು ಯಾವತ್ತೂ ಕರ್ಮಗಳನ್ನುವಂಥದ್ದು ನಮ್ಮ ಒಳಗೆ ಬರಬಾರದು. ಕರ್ಮಗಳು ನಮಗೆ ಬರಬಾರದು. ಕರ್ಮಗಳು ಬಂದು ಅಂದ್ರೆ ಅದರ ಫಲಗಳು ಕೂಡ ಒಳಗ್ ಬರ್ತಾವ. ಆ ಫಲಗಳು ಯಾವಾಗ ಒಳಗ ಬಂತು ಅಂದ್ರೆ ಅದರ ಫಲ ಏನದ, ಅದರ ಫಲ ಜನನ ಮತ್ತು ಮರಣ, ಪಾಪ ಮತ್ತು ಪುಣ್ಯ. ಆ ಪಾಪ ಪುಣ್ಯ ಎಲ್ಲಿ ಸಂಗ್ರಹ ಅದಂದ್ರೆ ದೋಣಿಯೊಳಗೆ ನೀರು ಸಂಗ್ರಹ ಆದಂಗ. ಪಾಪ ಪುಣ್ಯ ನಮ್ಮ ಭಾವದಲ್ಲಿ ಸಂಗ್ರಹ ಆಯ್ತಂದ್ರೆ ನಮಗೆ ಜನನ ಮರಣ ಬಂದಂಗಂತೆ ತಿಳ್ಕೋಬೇಕು. ಆ ಕಾರಣ ಯಾವಾಗಲೂ ಭೇದ ಜ್ಞಾನನ ನಮ್ಮ ಮನಸ್ಸಿನೊಳಗೆ ನುಗ್ಗುವಂತೆ ಮಾಡಬಾರ್ದು. ಭೇದ ಜ್ಞಾನಿಗಳು ಬಹಳ ಮಂದಿ ಆ ಜಗತ್ತಿನಲ್ಲಿ. ನೀನ್ ಹೆಂಗ ಪರಮಾತ್ಮ ಆಗ್ತಿದ್ದಿ, ನೀನಂದ್ರೆ ಪರಬ್ರಹ್ಮ ನೀನ್ ಹೇಗ ಆಗ್ತಿದ್ದಿ, ನಿನಗೆ ಯಾರು ಹೇಳಿದ್ರು ಅನ್ನುವಂತ ಅನಂತ ಕಲ್ಪನಾ ವಿಷಯಗಳನ್ನ ಭೇದವಾದಗಳು ನಮಗೆ ಹೇಳ್ತಾರೆ. ಹೌದು ಪರಮಾತ್ಮ ಆಗಬಹುದು, ನಿನಗೆ ಹೆಂಗ್ ಸಾಧ್ಯ ಅದ, ಅದೆಲ್ಲ ನಮ್ಮಂತವರು ಕೆಲವರಿಗೆ ಸಾಧ್ಯವಾದದ್ದು. ನಿಮಗೆ ಸಾಧ್ಯ ಇಲ್ಲ ಅನ್ನುವಂತ ಕೆಲವು ವಿಚಾರವಾದಗಳು ಏನು ಮಾಡ್ತಾರಂದ್ರೆ ನಮಗ ಅನಂತ ರೀತಿ ಬೋಧವನ್ನು ಮಾಡ್ತಾರೆ. ಆದ್ರೆ ಅವರ ಮಾತುಗಳನ್ನ ನಾವು ಮನಸ್ಸಿನ ಒಳಗ ಹೋಗ್ಲಾರ್ದು ಹೋಗ್ಕೊಂಡ್ರಿ.
ಕಾರಣ. ಹಾಗೆ ನಾವು ಅವುಗಳನ್ನ ಹೋಗಲಿಕ್ಕೆ ದಾರಿಯನ್ನ ಮಾಡಿಕೊಟ್ರೆ ಈ ಮನಸ್ಸು ಅನ್ನುವಂಥದ್ದು ಸಂಸಾರದಲ್ಲಿ ತೇಲುವಂತ, ಆನಂದದಲ್ಲಿ ತೇಲುವಂತ ಮನಸ್ಸನ್ನ ಇಡೀ ಮಾನವ ದೇಹದ ಜೀವನವನ್ನ ಮುಳುಗಿ ಬಿಡ್ತದ ನೋಡ್ರಿ, ಮುಳುಗಿಸಿ ಹೋಗ್ಬಿಡ್ತದ, ಮುಳುಗಿಸಿ ಬಿಡ್ತದ, ಬಿಡಂಗಿಲ್ಲ. ಅದಕ್ಕೆ ಮನಹೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ. ಕಾರಣ ಏನಂದ್ರೆ ಕೆಲವೊಂದು ಸಲ ನಮ್ಮ ನಮ್ಮ ಕರ್ತವ್ಯಗಳನ್ನ ನಾವು ಮಾಡಬೇಕು. ಮತ್ತೊಂದು ಕೈಯಿಂದ ನಾವು ಆ ಪರಮಾತ್ಮನ ಪಾದದ ಅರಿವಿಂದಗಳನ್ನ ಹಿಡಿದುಕೊಂಡೇ ಇರ್ಬೇಕಂತ. ಯಾಕಂದ್ರೆ ಒಂದು ಕೈಯಿಂದ ನಮ್ಮ ಕಾರ್ಯವನ್ನ, ಬಾಳಿನ ಕರ್ತವ್ಯಗಳನ್ನ, ಇನ್ನೊಂದು ಕೈಯಿಂದ ನಾವು ಪರಮಾತ್ಮನ ಪಾದ ಅರವಿಂದಗಳನ್ನು ಹಿಡಿಬೇಕು. ಮತ್ತೆ ಏನು ಕೆಲಸ ಮಾಡದಿದ್ದ ಸಮಯದಲ್ಲಿ ಎರಡು ಕೈ ಕಾಲು ಇರ್ತಾವಲ್ಲ ನಮ್ಮ, ಆ ಸಮಯದಲ್ಲಿ ಎರಡೂ ಕೈಗಳಿಂದ ದೇವರ ಚರಣ ಕಮಲಗಳನ್ನು ಭದ್ರವಾಗಿ ಹಿಡಿದುಕೊಳ್ಳಬೇಕು. ಎರಡು ಕೈ ಅಂದ್ರೆ ನಮ್ಮ ಕೂಡಿಸೋದಂತ. ನಮಗೆ ಕೆಲವೊಂದು ಸಲ ಜಾಣನು ಲೌಕಿಕ ಪರಮಾರ್ಥ ಎರಡನ್ನೂ ಕೂಡಿ ನಡೆಸುತ್ತೇನು ಎಂತು ಅಂದ್ರು ನಿಜಗೊಂಡ್ರು. ಅದರ ಅರ್ಥ ಹೇಗಿದೆ ಅಂದ್ರೆ, ಅಜ್ಞಾನದ ಕಾಲದಲ್ಲಿ ಮೋಕ್ಷವನ್ನ ಪಡೆದು ಸ್ವರೂಪ ಜ್ಞಾನ ಸಾಕ್ಷಾತ್ಕಾರವನ್ನ ಪಡೆದಂತ ಸಂದರ್ಭದಲ್ಲಿ ಒಂದು ರೀತಿಯಿಂದ ಸಂಸಾರವನ್ನ ಮಾಡು, ಇನ್ನೊಂದು ರೀತಿಯಿಂದ ಪರಮಾತ್ಮನ ಧ್ಯಾನವನ್ನ ಮಾಡಂದ್ರು. ಮತ್ತೆ ಯಾವಾಗ ನಿನ್ನ ಪೂರ್ವ ಜನ್ಮದ ಪುಣ್ಯ ಅಂತಕ್ಕಂಥ ಒದಗಿ ಬಂತು, ಅಂತ ಸಂದರ್ಭದಲ್ಲಿ ಏನು ಮಾಡು ಅಂದ್ರೆ ಬೇರೆ ಬೇರೆ ಆಗಿರುವಂತ ಏನು ಕಾರ್ಯಗಳವ, ಭೇದದಿಂದ ಮಾಡ್ತಕ್ಕಂತ ಕೈಯ ಕಾರ್ಯವನ್ನ ಅಭೇದದಿಂದ ಎರಡೂ ಕರಗಳನ್ನ ಜೋಡಿಸಿ ಏನು ಮಾಡು ಅಂದ್ರೆ ಪೂಜಿಸು, ಅಂದ್ರೆ ಏಕತ್ವ ಅಂತ. ಶಿವ ಮತ್ತು ಜೀವ ಬೇರೆ ಅಲ್ಲ, ಒಂದೇ. ಅದಕ್ಕೆ ಇವತ್ತು ಎಲ್ಲರೂ ಕೂಡ ನಮಸ್ಕಾರವನ್ನು ಮಾಡುವಾಗ ಕೂಡ ಎಲ್ಲರಿಗೂ ಗೊತ್ತಿದೆ, ಸದ್ಗುರುಗಳಿಗೆ ಅಥವಾ ಜ್ಞಾನಿಗಳಿಗೆ, ಸಂತರಿಗೆ, ಶರಣರಿಗೆ, ಅಥವಾ ನಾವು ತಿಳಿದಂತ ದೇವರಿಗೆ ಹೋದಾಗ ಯಾರು ಕೂಡ ಒಂದು ಕೈಯಿಂದ ನಮಸ್ಕಾರವನ್ನು ಮಾಡಂಗಿಲ್ಲ. ಒಂದು ಕೈಯಿಂದ ಮಾಡ್ತಾರ ನಮ್ಮ, ಎರಡು ಕೈಯಿಂದ ಮಾಡ್ತೇವೆ. ಅದ್ರ ಅರ್ಥ ಏನಂತ ತಿಳಿಲಿಲ್ಲ ಇದುವರೆಗೆ ನಾವು. ಅದ್ರ ಅರ್ಥ ಏನು ಅಂದ್ರೆ ಒಂದೇ. ಯಾರು ಒಂದೇ? ನೀನು ನಾನು ಒಂದೇ. ಮತ್ತೆ ಎರಡು ಕೈಯನ್ನು ಮುಟ್ಟಿಸಿ ಮತ್ತೆ ನಾವು ಎದೆಗೆಯನ್ನು ಹಚ್ಕೊಂತೀವಿ. ನಾವು ನಮ್ಮ ಎದೆಗೆ ಎರಡು ಕೈ ತಗೊಳ್ಳಲ್ಲ ಮತ್ತೆ ವಾಪಸ್ಸು. ಅದ್ರ ಅರ್ಥ ಏನಂದ್ರೆ ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನಾನು ನೀನು ಒಂದೇ, ನೀನು ನನ್ನಲ್ಲೇ ಇದ್ದಿ ಅನ್ನುವಂತ ಸೋಂಕನೆಯನ್ನು ಕೊಡ್ತದ. ಇವೆಲ್ಲ ವಿಚಾರವನ್ನ ಯಾಕೆ ಮಾಡಿದ್ರು ಮಹಾತ್ಮರಂದ್ರೆ, ಸಾಮಾನ್ಯ ಜನರು ಕೂಡ ಅವರು ದಿನನಿತ್ಯದಲ್ಲೇ ಮಾಡುವಂತ ಕರ್ಮಗಳಲ್ಲೇ ಒಂದಿಲ್ಲ ಒಂದು ದಿನ ವಿಚಾರವನ್ನ ಮಾಡಿ
ಅವನು ಜ್ಞಾನಕ್ಕೆ ಹೋಗಿ ಮುಕ್ತನಾಗಲಿ ಎನ್ನುವಂತ ಭಾವದಿಂದನೇ ಹೇಳ್ಯಾರ ವಿನಃ ಸಾಯಿವರೆಗೂ ಜನ್ಮಾಂತರ ಪರ್ಯಂತರವಾಗಿ ಅದನ್ನ ವಿಚಾರವನ್ನ ನೀ ಮಾಡದೇ ಇದ್ರೆ ಶಾಸ್ತ್ರಗಳಲ್ಲಿ ಮೂಢಮತಿ ಅಂತ ಕರೆದ್ರು, ಅಂಧಕರು ಅಂತ ಕರೆದ್ರು, ಅವಿವೇಕಿ ಅಜ್ಞಾನಿ ಅನ್ನುವಂತ ಅನಂತ ರೀತಿಯನ್ನು ಕರೆದ್ರು ನಾವು. ಕಾರಣ ಅದು ಎಲ್ಲಿದೆ ಅಂತಂದ್ರೆ ಅದು ಪೂರ್ಣವಾದ ಪರಮಾತ್ಮನಲ್ಲಿ ಇದೆ. ಪರಮಾತ್ಮ ಸ್ವರೂಪನೇ ನಾವಿದ್ದೀವಿ. ಕಾರಣದಿಂದ ಅವರಿಗೆ ಹೇಳಿದಂತ ಉಪಾಸನೆಗಳ ವಿನಃ ಮೋಕ್ಷವನ್ನ ಪಡೆಯುವಂತವನಿಗೆ ಸರ್ವಾಂತರ ಪರಮಾತ್ಮನಿದ್ದಾನೆ. ಎಲ್ಲಾ ಕಡೆ ಅವನೇ ಇದ್ದಾನೆ. ಅದಕ್ಕೆ ಎಲ್ಲಿಯಾನ ಪರಮಾತ್ಮ ಎಲ್ಲಿಯಾನೋ ಬಲ್ಲಂತ ಮಹಾತ್ಮರ ಬದಿಯಲ್ಲಾನಂದ್ರು. ಯಾರ ಒಳಗಡೆ ಪರಮಾತ್ಮ ಯಾರು ತಿಳಿದಂತವರಾರ, ಸರಿಯಾಗಿ ಪರಮಾತ್ಮನ ಅರಿತಂತವರಾರ, ಸರಿಯಾಗಿ ಪರಮಾತ್ಮನ ಬಗ್ಗೆ ತಿಳಿಸುವಂತವರಾರ, ತಿಳಿಸೋದಕ್ಕಿಂತ ಮುಂಚೆ ತಾವು ತಿಳಿದುಕೊಂಡವರು ಯಾರಾರ, ಅವರೇ ನಿಜವಾದ ಪರಮಾತ್ಮ ಸ್ವರೂಪಿಗಳು. ಆ ಕಾರಣ ನಿರಾಕಾರ ಪರಮಾತ್ಮ, ಆಕಾರ ಪರಮಾತ್ಮ, ಸಗುಣ ಪರಮಾತ್ಮ ಮತ್ತು ನಿರ್ಗುಣ ಪರಮಾತ್ಮ, ಆಕಾರ ಪರಮಾತ್ಮ, ನಿರಾಕಾರ ಪರಮಾತ್ಮ, ಈ ರೀತಿಯಾಗಿ ಅವರವರ ಭಕ್ತಿಗಾಗಿ ಸಗುಣದಿಂದ ಕೊಟ್ಟಂತ ಫಲಗಳನ್ನ ತಿಳಿದುಕೊಂಡ ಪರಮಾತ್ಮ, ನಿರ್ಗುಣದಿಂದ ತಿಳಿದುಕೊಂಡ ಪರಮಾತ್ಮ, ಎರಡು ಒಬ್ಬನೇ ಪರಬ್ರಹ್ಮ. ಒಬ್ಬ ಪರಬ್ರಹ್ಮ. ಅವ್ರಿಗೆ ಅದು ಬೇಕಿದ್ರೆ ಅದು ಕೊಟ್ಟ, ಇದು ಬೇಕಿದ್ರೆ ಇದು ಕೊಟ್ಟ. ಈಗ ಒಂದು ಹೋಟೆಲ್ ಅಲ್ಲಿ ಅಂಗಡಿಯಲ್ಲಿ ಹೋದಾಗ ಒಬ್ಬ ಮಾಲಕ್ ಇರ್ತಾನೆ, ಅಥವಾ ಬಂಗಾರದ ಅಂಗಡಿಗೆ ಹೋದಾಗ ಬಹಳಷ್ಟು ಬಂಗಾರದ ಸಾಮಾನುಗಳು ಅಲ್ಲಿರ್ತಾವ. ಆದರೆ ಯಾರು ಯಾವ ಆಭರಣವನ್ನ ಕೇಳ್ತಾರ ಮಾಲಕ ಅದನ್ನೇ ಕೊಡ್ತಾರ ನೋಡ್ರಿ, ಬೇರೆ ಕೊಡಂಗಿಲ್ಲ. ಏನು ಕೇಳ್ತಾರ ಅದನ್ನೇ ಕೊಡ್ತಾರ. ಅದರಂತೆ ಜ್ಞಾನ ನಿಧಿ ಎನ್ನುವಂಥದ್ದು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪವಾಗಿರ್ತಕ್ಕಂಥ ಅಮೃತ ಅನ್ನುವಂಥದ್ದು ಇಟ್ಟುಕೊಂಡವನು ಪರಮಾತ್ಮ ಗುರುನಾಥ. ಮತ್ತೆ ನಿನಗೆ ಅಮೃತ ಬೇಕಿಲ್ಲ, ನಿನಗೆ ವಿಷಯದ ಭೋಗದ ವಸ್ತುಗಳು ಬೇಕಂದ್ರೆ ಭೋಗದ ವಸ್ತು ಕೊಟ್ಟ. ಇಲ್ಲ ಅದು ಬೇಡ, ನನಗೆ ಸಾಯಲಾರಂತ ಅಮೃತವೇ ಬೇಕು ನನಗಂದ್ರೆ ನಿನಗಿದು ಕೊಟ್ಟ. ಅಂದ್ರೆ ಯಾರ್ಯಾವ ವ್ಯಕ್ತಿಗಳು ಯಾವ್ಯಾವ ರೀತಿಯಿಂದ ಕೇಳುತ್ತಾರೋ ಅದೇ ರೀತಿಯಾಗಿ ಕೊಟ್ಟ ವಿನಃ ಅವನು ಬೇರೆ ಅಲ್ಲ, ಅವನೊಬ್ಬನೇ ಮಾಲೀಕ. ನಿನಗೆ ಯಾಕ್ರಿ ಅದು ಸಾಮಾನ್ಯ ಯಾಕೆ ಕೊಟ್ರು ನಿನ್ಗೆ, ನನಗೆ ಯಾಕೆ ಇದು ಕೊಟ್ರು ಅಂದ್ರೆ ನೀವೇನ್ ಕೇಳಿದ್ರೆ ಅದು ಕೊಟ್ರು ಅವ್ರು. ಅದೇ ರೀತಿ ಜಗತ್ತಿನಲ್ಲಿ ಹುಟ್ಟಿದವರೆಲ್ಲರೂ ಏನೇನು ಕೇಳ್ತೀವಿ ಪರಮಾತ್ಮನಲ್ಲಿ, ಏನೇನು ಪಡಿಬೇಕಂತ ಅಪೇಕ್ಷೆಯನ್ನ ಪಡ್ತೀವಿ, ಅದನ್ನ ಪಡೆಯುವಂತ ಅಧಿಕಾರಿಗಳಿಗೆ ಆಯಾ ತರದ ಫಲಗಳನ್ನ ಕೊಟ್ರು. ಮೋಕ್ಷ ಬೇಕಂದವನಿಗೆ ಮೋಕ್ಷವನ್ನು ಕೊಟ್ರು, ಭೋಗ ಬೇಕಂದಾಗ ಭೋಗ ಸಿಕ್ತು, ವೈರಿ ಬೇಕಂದ್ರೆ ವೈರಿ ಕೊಟ್ರು. ಈ ರೀತಿಯಾಗಿ ಭಿನ್ನ ಇದೆ. ಈ ರೀತಿಯಾಗಿ ಒಬ್ಬ ಪರಮಾತ್ಮ ಭಿನ್ನ ಭಿನ್ನವಾಗಿ ಫಲವನ್ನ ಕೊಡುವ ಬಗೆ ಹೇಗೆ ಅಂತ ವಿಚಾರ ಮಾಡಿದಾಗ ನಾಳೆ ದಿನ ಈ ಶ್ಲೋಕದಲ್ಲಿ ವಿಚಾರ ಮಾಡೋಣಮ್ಮ.
ಅಲ್ಲಿ ಮತ್ತೆ ಈ ಸಂಶಯಕ್ಕೆ ಉತ್ತರವನ್ನು ಹೇಳ್ಯಾರ. ಆ ಉತ್ತರವನ್ನ ಕೇಳಿ ಮತ್ತೆ ಪ್ರಶ್ನೆಯನ್ನು ಮಾಡ್ತಾರ. ಆ ಪ್ರಶ್ನೆಗೆ ಮತ್ತೆ ಮುಂದಿನ ಉತ್ತರವನ್ನು ಹೇಳ್ತಾರ. ಇದೇ ಪ್ರಕಾರವಾಗಿ ಜ್ಞಾನ ಶತಕದ ಗ್ರಂಥದ ಕ್ರಮ. ಅದನ್ನ ನಾಳೆ ದಿನ ಮತ್ತೆ ವಿಚಾರ ಮಾಡಲ್ರಿ. ಡಾಕ್ಟರ್ ಬಲ್ಲೆ ನಿನ್ನ ಪಾಪ ಆಗ್ಲಿ ಆಗ್ಲಿ ಹೇಳ್ರಿ ಆಗ್ಲಿ. ಮತ್ತೆ ಎಲ್ಲ ಆರಾಮಿದ್ರಲ್ರಿ? ಆಯ್ತು. ನಮಸ್ಕಾರ 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 ತಾಯಿ.